ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಒಂದು ದೋಸೆಯನ್ನು ಮಾಡ್ತಾ ಇದ್ದೇನೆ. ಈ ರೆಸಿಪಿಯನ್ನು ನಾನು ತುಂಬ ಮಂದಿ ಬೆಳಿಗ್ಗೆ ಬೇಗ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಮಂಡೆ ಬಿಸಿಯಲ್ಲಿರೋರಿಗೋಸ್ಕರ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ದೋಸೆ ಯಾವುದಂತ ಹೇಳಿದರೆ ಗೋಧಿ ಹಿಟ್ಟಿನ ದೋಸೆ. ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ, ಒಂದು ಸಣ್ಣ ತುಂಡು ಬೆಲ್ಲ, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ ಸಿಪ್ಪೆ ಸುಲಿದಿಟ್ಟದ್ದು, ಹಾಗೆ ಒಂದು ಹಸಿಮೆಣಸಿನಕಾಯಿ ಖಾರವಾಗಿರುವಂಥದ್ದು, ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ನಿಮಗೆ ಇನ್ನೂ ಖಾರ ಬೇಕಂತಿದ್ರೆ ನೀವು ಜಾಸ್ತಿ ಕಾಯಿ ಮೆಣಸು ಬೇಕಂದ್ರೆ ಹಾಕೊಳ್ಬೋದು. ಮಕ್ಕಳಿಗೋಸ್ಕರ ಅಂತ ಒಂದೇ ಒಂದು ಕಾಯಿ ಮೆಣಸನ್ನು ಹಾಕೊಂಡಿದ್ದೇನೆ. ಹಾಗೆ ಇಲ್ಲಿ ಮಿಕ್ಸಿ ಜಾರಲ್ಲಿ ಮೊದಲಿಗೆ ತಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಹಾಕಿ ನುಣ್ಣಗಿನ ಒಂದು ಪೇಸ್ಟ್, ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡ್ಕೊಳ್ಳೋಣ. ಇದಕ್ಕೆ ಕರಿಬೇವು, ಬೆಲ್ಲ, ಶುಂಠಿ, ಕಾಯಿ ಮೆಣಸು, ಹಾಗೆ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು. ನೀವು ಇದೇ ದೋಸೆಯನ್ನು ಕಲರ್ ಆಗಿ ಮಾಡ್ಕೊಡ್ಬೋದು ಮಕ್ಕಳಿಗೋಸ್ಕರ. ಒಂದಿನ ಇದು ಕ್ಯಾರೆಟ್ ಹಾಕೊಂಡು ಮಾಡ್ಬೋದು, ಒಂದಿನ ಬೀಟ್ರೂಟ್ ಹಾಕೊಂಡು ಮಾಡ್ಬೋದು, ಕಲರ್ ಬರುತ್ತೆ. ನಾನು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಹೇಗೂ ಒಳ್ಳೇದಲ್ವಾ ಅಂತ ಹೇಳಿ ಹೆಲ್ತ್ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನೀವು ಉಪ್ಪು ಕೂಡ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಈ ಹಿಟ್ಟಲ್ಲಿ ಮಸಾಲ ಮಾಡ್ಕೊಳ್ಬೇಕಾದ್ರೆ, ನಾವು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಇದರಲ್ಲೇ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಒಂದು ರುಬ್ಕೊಂಡು ಬರೋಣ. ಫ್ರೆಂಡ್ಸ್, ಇವಾಗ ಒಂದು ತೋಪಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನೀವು ಯಾವ ಯೂಸ್ ಮಾಡ್ತೀರೋ ಅದನ್ನೇ ತಗೊಳ್ಳಿ. ಹಾಗೆ ಒಂದು ಅಂದಾಜು ಒಂದು ಅರ್ಧ kg ಅಷ್ಟು ಇರ್ಬೋದು. ಇಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೇನೆ. ಗೋಧಿ ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಮ್ಮೆಲೆ ತುಂಬ ನೀರು ಹಾಕ್ಕೊಳ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಕದಡಿಸ್ತಾ ಬರಬೇಕು. ಎಲ್ಲೂ ಕೂಡ ಅದು ಲಮ್ಸ್ ಎಲ್ಲ ಗಂಟೆಗಳು ಯಾವುದೂ ಇರಬಾರ್ದು ಅದರಲ್ಲಿ. ಹಾಗೆ ಫೈನ್ ಆಗಿ ಒಳ್ಳೆ ಒಂದು ಹಿಟ್ಟು ರೆಡಿ ಆಗಬೇಕು. ಹಾಗೆ ಇಲ್ಲಿ ನಾವು ಮಾಡ್ಕೊಂಡಿರುವಂಥ ಪೇಸ್ಟ್ ಕೂಡ ಇದೆಯಲ್ವಾ, ಗ್ರೀನ್ ಕಲರ್ ಆಗಿರುವಂಥದ್ದು, ಇದನ್ನು ಕೂಡ ಹಾಕಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಅಗತ್ಯಕ್ಕೆ ತಕ್ಕ ನೀರನ್ನು ಅದರಲ್ಲಿ ಹಾಕಿ ನಾನು ಚೆನ್ನಾಗಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬ ತೆಳ್ಳಗೆ ಸಹ ಇರಬಾರ್ದು ನೀರು ದೋಸೆ ಹಾಗೆ, ತುಂಬ ದಪ್ಪಗೆ ಸಹ ಉದ್ದಿನ ದೋಸೆ ಥರ ಇರಬಾರ್ದು. ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರುವಂಥ ಒಂದು ದೋಸೆ ಇದು. ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದರೆ, ಬೆಳಿಗ್ಗೆ ನಾನು ನನ್ನ ಮಗನಿಗೆ ದೋಸೆ ಮಾಡಿ ಕೊಟ್ಟಿದ್ದೆ. ಹಾಗೆ ಎರಡೂ ಬದಿ ಕೂಡ ತುಪ್ಪ ಹಾಕಿ ಕಾಯಿಸಿದ್ರೆ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರ್ತದೆ. ಸಂಜೆ ಪುನಃ ಬಂದು ಅಮ್ಮ ನನಗೆ ಅದೇ ದೋಸೆ ಬೇಕು ಅಂತೇಳಿ, ಬೆಳಿಗ್ಗೆ ಮಾಡಿರುವಂಥ ದೋಸೆ ಬೇಕಂತೇಳಿ ಕೇಳಿದ. ಹಾಗೆ ರಾತ್ರಿ ಮಾತ್ರ ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಬರೀ ಬೆಲ್ಲ, ಕಾಯಿ ತುರಿ ಇದಿಷ್ಟನ್ನೇ ಎಲ್ಲ ಶುಂಠಿ ಕಾಯಿ ಮೆಣಸು ಹಾಕಿ ರುಬ್ಬಿ ಬೆಳ್ಳಗಿನ ಒಂದು ದೋಸೆ ಮಾಡಿಕೊಟ್ಟೆ. ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ ಆಯಿತಾ. ಹಾಗೆ ನಮ್ಮ ಹೋಟೆಲಲ್ಲಿ ನಾನು ಮಾಡುವಂಥ ಚಟ್ನಿ ತುಂಬ ಮಂದಿ ಕೇಳ್ತಾ ಇರ್ತೀರಿ ಯಾವ ರೀತಿ ಮಾಡೋದು ಅಂತ, ಕೆಂಪು ಚಟ್ನಿ. ಹಾಗೆ ಇಲ್ಲಿ ನಾನೊಂದು 3 ಬ್ಯಾಡಗಿ ಮೆಣಸಿನಕಾಯಿ ಹುರಿದದ್ದು ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಹಾಗೆ 1-2 ಹಿಡಿಯಷ್ಟು ಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೇ ರೀತಿ ಹುರಿಗಡಲೆ, ಮತ್ತು ಒಂದು ಸ್ವಲ್ಪ ಖಾರಕ್ಕನುಸಾರವಾಗಿ ಇಷ್ಟು ನಾನು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ಹಸಿಮೆಣಸು ತುಂಬ ಖಾರ ಇದೆ. ಹಾಗೆ ಒಂದು ತಗೊಂಡದ್ದು 3 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಹೋಟ್ಲಲ್ಲಿ ನಾವು 3-4 ತೆಂಗಿನಕಾಯಿ ಇದೆಲ್ಲ ಮಾಡುವಂಥದ್ದು. ಹಾಗೆ ನಾನು ಬ್ಯಾಡಗಿ ಮೆಣಸು ಮತ್ತು ಊರ ಮೆಣಸು ಅಂತೇಳಿ ಮಿಕ್ಸ್ ಮಾಡಿ ಒಂದು 1/4 kg ಅಷ್ಟು ಅರ್ಧ kg ತನಕ ಹಾಕ್ತೇವೆ. ಅದಕ್ಕೆ ಮತ್ತು ಕಾಯಿ ಮೆಣಸು ಕೂಡ ಹಾಕ್ತೇವಲ್ವ. ಹಾಗೆ ನಮ್ಮ ಈ ಚಟ್ನಿ ಕೂಡ ಇವಾಗ ಇದನ್ನೆಲ್ಲ ಹಾಕಿ ರುಬ್ಬಿ ಉಪ್ಪು ಹಾಕಿ ನೈಸ್ ರುಬ್ಕೊಳ್ಬೇಕು. ಹೋಟ್ಲಲ್ಲಾದರೆ ಗ್ರೈಂಡ್ರಲ್ಲಿ ರುಬ್ಕೊಳ್ತೇವೆ. ಹಾಗೆ ಇದಕ್ಕೊಂದು ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಹಾಗೆ ಇಂಗಿನ ಪುಡಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರ್ ಆದಂಥ ಕೆಂಪು ಚಟ್ನಿ ರೆಡಿ ಆಗುತ್ತೆ. ನಮ್ಮ ಹೋಟ್ಲಲ್ಲಿ ನಾವು ಹೆಚ್ಚಾಗಿ ಇದೇ ಚಟ್ನಿ ಮಾಡುವಂಥದ್ದು. ಅಪರೂಪಕ್ಕೊಮ್ಮೊಮ್ಮೆ ಎಲ್ಲಾದರೂ ಶುಂಠಿ ಕಾಯಿ ಮೆಣಸಿನ ಚಟ್ನಿ ಮಾಡ್ತೇನೆ ನಾನು. ಆದರೆ ಈ ಚಟ್ನಿಯನ್ನು ತುಂಬ ಮಂದಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಇಂಗಿನ ಒಗ್ಗರಣೆ ಕೊಟ್ಟರೆ ಅಂತೂ ಹೇಳೋದೇ ಬೇಡ, ತುಂಬಾ ಸಖತ್ತಾಗಿರುತ್ತೆ, ಸ್ವರ್ಗ ಅಂತ ಹೇಳ್ಬೋದು. ನೋಡಿ, ನಮ್ಮದು ಇವಾಗ ಚಟ್ನಿ ರೆಡಿ ಆಗಿದೆ. ಈಗ ಒಗ್ಗರಣೆ ಕೂಡ ಆಯಿತು ಇದಕ್ಕೆ. ಓಕೆ, ಈಗ ದೋಸೆಯನ್ನು ಹೊಯ್ದು ತೋರಿಸ್ತೇನೆ ನಿಮಗೆ. ಫ್ರೆಂಡ್ಸ್, ಇವಾಗ ದೋಸೆ ಹೆಂಚು ರೆಡಿ ಆಗಿದೆ. ಇದು ಹೀಟ್ ಆಗ್ತಾ ಇದೆ. ಇದರಲ್ಲಿ ನಾನು ಎಳ್ಳೆಣ್ಣೆಯನ್ನು ಹೆಚ್ಚಾಗಿ ದೋಸೆಗೆ ನಾನು ಪ್ಯೂರ್ ಆದ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತೇನೆ ದೋಸೆ ಹೆಂಚಿಗೆ. ಯಾಕಂದರೆ ಕ್ಲೀನಾಗಿ ದೋಸೆ ಎಲ್ಲ ಎದ್ದೇಳುತ್ತೆ. ಎಲ್ಲ ದೋಸೆಗೂ ಇದೆ ನಾನು ಎಳ್ಳೆಣ್ಣೆಯನ್ನೇ ಯೂಸ್ ಮಾಡೋದು. ಅದು ಕೂಡ ತೆಂಗಿನ ಜುಟ್ಟಲ್ಲೇ ಎಣ್ಣೆಯನ್ನು ಸವರ್ತೇನೆ. ಸಿಲಿಕಾನ್ ಬ್ರಷ್ ಅದು ಇದು ಅಂತ ಎಲ್ಲ ಯೂಸ್ ಮಾಡಬೇಡಿ. ಆದಷ್ಟು ನಾವು ಆರ್ಗ್ಯಾನಿಕ್ ಆಗಿ ಈ ರೀತಿ ಬಾಳೆದು ದಂಟಲ್ಲಿರ್ಬೋದು, ಇಲ್ಲ ಅಡಿಕೆ ಹಾಳೆದ್ದು ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ತೆಂಗಿನ ಜುಟ್ಟು ಕೂಡ ಇರುತ್ತೆ. ನೋಡಿ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟು ಹದ ಇದೆ. ಇದು ನೀರು ದೋಸೆ ಹಾಗೆ ಇಲ್ಲ, ಮೀಡಿಯಮ್ ಇದೆ ಕನ್ಸಿಸ್ಟೆನ್ಸಿ, ತುಂಬ ದಪ್ಪಗೂ ಇಲ್ಲ. ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ. ಹೆಂಚು ಇಲ್ಲಿ ಬಿಸಿ ಆಗ್ತಾ ಇದೆ. ಈಗ ದೋಸೆಯನ್ನು ಹುಯ್ಯುವಂಥದ್ದೇ.
ಹೆಂಚು ಒಳ್ಳೆ ಕಾದ್ರೆ ಮಾತ್ರ ಈ ರೀತಿ ಯಾವುದೇ ದೋಸೆ ಹೊಯ್ಬೇಕಾದ್ರೂ ಅಷ್ಟೇ ತೂತು ಬೀಳ್ತಾ ಇರುತ್ತೆ ನೋಡಿ. ಇನ್ಸ್ಟೆಂಟಾಗಿ ನಾವು ಯಾವುದೋ ಏನೋ ಹಾಕಲಿಲ್ಲ, ಇಲ್ಲ ಸೋಡಾ ಪುಡಿನೋ ಹಾಕಲಿಲ್ಲ. ಕೆಲವೆಲ್ಲ ಇನ್ಸ್ಟೆಂಟ್ ದೋಸೆ ಅಂತ ಹೇಳಿದರೆ ಅದರಲ್ಲಿ ಏನೋ ಹಾಕ್ತಾರೆ, ಇಲ್ಲ ಸೋಡಾ ಪುಡಿ ಎಲ್ಲ ಹಾಕ್ತಾರೆ. ಇದೆಲ್ಲ ಏನಿಲ್ಲ. ಹಾಗೆ ಸ್ವಲ್ಪ ತೂತು ಬಿದ್ದ ಮೇಲೆ ಪ್ಲೇಟನ್ನು ಮುಚ್ಚಿ. ಫ್ರೆಂಡ್ಸ್, ಇವಾಗ ಅಮ್ಮ ಮಾಡಿದ ತುಪ್ಪದ ತರಾನೆ ಅಂತ ಹೇಳುವ ರೀತಿಯಲ್ಲಿ ಮರಳಾದ ತುಪ್ಪವನ್ನು ಇವಾಗ ಇಲ್ಲಿಗೆ ದೋಸೆ ಮೇಲೆ ಹಾಕ್ತಾ ಇದ್ದೇನೆ. ಎರಡೂ ಬದಿ ಕೂಡ ಚೆಂದ ಮಾಡಿ ಕಾಯಿಸಿಕೊಳ್ಳಿ. ಉಲ್ಟಾ ಹಾಕಬೇಕಾದ್ರೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಖಂಡಿತವಾಗಿಯೂ ತುಂಬಾ ಇಷ್ಟಪಟ್ಟು ತಿಂತೀರಿ. ದೋಸೆ ಅಂತೂ ಸಕ್ಕತ್ತಾಗಿರ್ತದೆ. ಕ್ಯಾರೆಟ್ ಹಾಕ್ಕೊಳ್ಬೋದು, ಬೀಟ್ರೂಟ್ ಹಾಕ್ಕೊಳ್ಬೋದು, ಇಲ್ಲ ಬರೀ ಕರ್ಬೇವನ್ನು ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಅದೇ ರೀತಿ ಪುದೀನ ಕೂಡ ಹಾಕ್ಕೊಂಡು ಮಾಡ್ಬೋದು. ಯಾವುದನ್ನು ಹಾಕಿ ಮಾಡ್ತೀರಾ ಅದರದ್ದು ದೋಸೆ ರೆಡಿ ಆಗುತ್ತೆ. ಕಲರ್ ಕೂಡ ಹಾಗೆ ಲೈಟ್ ಗ್ರೀನ್ ಕಲರಲ್ಲಿ ಬಂದಿದೆ. ಓಕೆ, ಈಗ ಈ ದೋಸೆಯನ್ನು ತೆಗಿತಾ ಇದ್ದೇನೆ. ಎಷ್ಟು ಕ್ಲೀನಾಗಿ ನೀಟಾಗಿ ಎದ್ದೇಳುತ್ತೆ ಅಂತೇಳಿ ನೀವೇ ನೋಡಿ. ಒಳ್ಳೆ ಸಾಫ್ಟ್ ಆದಂಥ ಗಿರಿಗಿರಿಯಾದ ದೋಸೆ. ಕಾಯಿ ತುರಿ ಕೂಡ ಅಷ್ಟೇ ಜಾಸ್ತಿ ಹಾಕೊಳ್ಬೇಡಿ, ಬೆಲ್ಲ ಕೂಡ ತುಂಬ ಹಾಕೊಳ್ಬೇಡಿ. ಕೆಲವೊಮ್ಮೆ ಸ್ಟಿಕ್ಕಿ ಆಗಿಬಿಡುತ್ತೆ, ಎದ್ದೇಳಲ್ಲ. ಅದಕ್ಕೆ ಮತ್ತು ತುಂಬ ಹರಡೋದು ಕೂಡ ಬೇಡ. ನಿಮ್ಮ ಹಂಚೆ ನಿಮಗೆ ಎಷ್ಟು ಅದರ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಎಷ್ಟು ಆಗುತ್ತೆ ಅಂತೇಳಿ ಇದ್ದರೆ ಆ ರೀತಿ ಹರಡ್ಕೊಳ್ಳಿ. ಹಾಗೆ ನಾನು ಎಳ್ಳೆಣ್ಣೆ ಹಚ್ಚುವಂಥದ್ದಲ್ಲ. ಹಾಗೆ ನನಗೆ ಗೊತ್ತು ನನ್ನ ಹೆಂಚಲ್ಲಿ ಯಾವಾಗಲೂ ಯಾವುದೇ ದೋಸೆ ಹಾಕಿದ್ರು ಎದ್ದೇಳುತ್ತೆ ಅಂತ. ಓಕೆ, ಇವತ್ತಿನ ಸಕ್ಕತ್ತಾದಂಥ ಇನ್ಸ್ಟೆಂಟ್ ರೆಸಿಪಿಯನ್ನು ನೋಡಿದರೆ ನೀವು ಖಂಡಿತವಾಗಿ ಇದನ್ನು ಮಾಡಿ ಮನೆಯಲ್ಲಿ ಗೋಧಿ ಹಿಟ್ಟಿದ್ರೆ ಇವಾಗಲೇ ಆಗುತ್ತೆ. 5 ನಿಮಿಷದಲ್ಲಿ ದೋಸೆಯನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಕಿಣಿ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.